ವಾಮನೋದ ಕೂಡ ಬೆಳೆಯುತ್ತಾ ಬಂದಿದೆ. ಹಾಗೆ ಅಂಗಡಿ ಮುಂಗಟ್ಟುಗಳು ಜಾಸ್ತಿ ಆಗಿದೆ. ಅದರೊಂದಿಗೆ ಸರ್ಕಾರಿ ಸ್ಥಳದ ಅಭಾವದಿಂದಾಗಿ ವಾರದ ಸಂತೆ ನಡೆಸಲಿಕ್ಕೆ ತೊಂದರೆ ಆಗಿದೆ. ವಾಮನಪುರ ಸಂತೆ ಬಣ್ಣ ಮಲ್ಲ ಫೇಮಸ್ ಅವು ತುಂಬ ಮೊತ್ತ ಖಾಲಿ ಜಾಗ ಇತ್ತು, ಪ್ರೈವೇಟ್ ತಗೊಂಡ ಜಾಗ ಇಟ್ಟು ಪುರ ಸಂತೆಲು ಪುರ ಇತ್ತು. ಇತ್ತು ಆ ಜಾಗ ಇಟ್ಟು ಪುರ ಕಟ್ಪಣ್ಣಲು ಪುರ ಆತು ಆನೆ ಸಂತೆಗೆ ಜಾಗ ಇಜ್ಜಿ ಅಂದ್ರೆ ಜನಕುಲೇ ಮೂಲ ಅವಶ್ಯಕತೆ ಉಂಟು. ಯಾರ್ಯಾರ ಅಂಗಡಿಯ ಬದಿಯಲ್ಲಿ ಅದನ್ನು ಅವಲಂಬಿಸಿ ಎಲ್ಲರಿಗೂ ಹೊಂದಿಕೊಂಡು ವ್ಯಾಪಾರ ಮಾಡುವಂತ ಸ್ಥಿತಿಯಲ್ಲಿ ಅವರಿದ್ದಾರೆ. ರೀಸೆಂಟ್ ಆಗಿ ಇಲ್ಲಿ ಏನಂದ್ರೆ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳೋ ಒಂದು ಅಭಿಪ್ರಾಯ. ಬೇರೆ ಕಡೆ ಎಲ್ಲ ಮಾರ್ಕೆಟ್ ಎಲ್ಲ ಉಂಟು, APMC ಮಾರ್ಕೆಟ್ ಎಲ್ಲ ಉಂಟು, ಇಲ್ಲಿ ಮಾತ್ರ ವ್ಯವಸ್ಥೆ ಏನಿಲ್ಲ. ಆತ್ಮೀಯ ವೀಕ್ಷಕರೇ, ನಾವೀಗ ಬಂಟ್ವಾಳ ತಾಲೂಕಿನ ವಾಮದ ಬದವಿನಲ್ಲಿದ್ದೇವೆ. ವಾಮದ ಬದವು ಬೆಳೆಯುತ್ತಿರುವ ಒಂದು ಗ್ರಾಮೀಣ ಪ್ರದೇಶದ ನಗರವಾಗಿದೆ. ಇಲ್ಲಿ ಪ್ರತಿ ಗುರುವಾರ ವಾರದ ಸಂತೆ ನಡೆಯುತ್ತಿತ್ತು. ಒಂದು ಕಾಲದಲ್ಲಿ ಸುಮಾರು 50ರಷ್ಟು ಅಂಗಡಿಗಳು ಇಲ್ಲಿ ವಾರದ ಸಂತೆಯಲ್ಲಿ ಬಂದು ನೆರೆಯುತ್ತಿತ್ತು. ಇದರಿಂದ ಗ್ರಾಮೀಣ ಪ್ರದೇಶ ಜನರಿಗೆ ಅತ್ಯಂತ ಉಪಯುಕ್ತವಾಗಿತ್ತು. ಆದರೆ ಇಂದು ವಾಮನೋದ ಕೂಡ ಬೆಳೆಯುತ್ತಾ ಬಂದಿದೆ. ಹಾಗೆ ಅಂಗಡಿ ಮುಂಗಟ್ಟುಗಳು ಜಾಸ್ತಿ ಆಗಿದೆ. ಅದರೊಂದಿಗೆ ಸರ್ಕಾರಿ ಸ್ಥಳದ ಅಭಾವದಿಂದಾಗಿ, ಕೊರತೆಯಿಂದಾಗಿ ಇಲ್ಲಿ ವಾರದ ಸಂತೆ ನಡೆಸಲಿಕ್ಕೆ ತೊಂದರೆ ಆಗಿದೆ. ಆದರೂ ಕೂಡ ಈ ಪೇಟೆಯ ಮೇಲಿನ, ಈ ಊರಿನ ಮೇಲಿನ ವ್ಯಾಮೋಹದಿಂದ ಅಥವಾ ಪ್ರೀತಿಯಿಂದ ಸಂತೆಯ ಜನರು, ವ್ಯಾಪಾರಸ್ಥರು ಇಲ್ಲಿ ಬಂದು ವಾರದ ಸಂತೆ ನಡೆಸಿದ್ದಾರೆ. ರಸ್ತೆ ಬದಿಯಲ್ಲಿ ಸಂತೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ಕೆಲವೇ ಅಂಗಡಿಗಳು ಮಾತ್ರ ಇಲ್ಲಿ ಬಂದು ವಾರದ ಸಂತೆ ನಡೆಸ್ತಾ ಇದ್ದಾರೆ. ಒಂದು ನೋಟವನ್ನು ನೋಡೋಣ. ಈ ಗ್ರಾಮಸ್ಥರಿಗೆ ಇದರಿಂದ ಏನು ಪ್ರಯೋಜನ ಇದೆ, ಅಥವಾ ಈ ಸಂತೆ ನಡೆಸೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ, ಅಥವಾ ನಷ್ಟವಾಗ್ತದೆ, ಅಥವಾ ಈ ವ್ಯಾಪಾರಸ್ಥರಿಗೆ ಏನಾದ್ರು ಇದರಿಂದ ಪ್ರಯೋಜನ ಇದೆ ಅಂತೇಳಿ ನಾವೊಂದು ನೋಟವನ್ನು ನೋಡೋಣ. ಇದು ಏತು ವರ್ಷದಿಂಚಿ ಮೂಲ ಸಂತೆ ಪಡೋದಿಲ್ಲ ಆಮೇಲೆ ಸುಮಾರು ವರ್ಷ ಬೇರೆ ಕಾಲ ಸೊ ನಂಜಿ 30 ವರ್ಷ ಜಾಸ್ತಿ ಇದು ಶುರು ಮಾಡ್ತಾರೆ. ಈರೇತು ವರ್ಷ 30 ವರ್ಷದಿಂಚಿ ಸಂತೆ ಇಂಚಿನ ಬರೋ ಐಟಮ್ಸ್ ಇರ್ನ ಫ್ಯಾನ್ಸಿ ಐಟಮ್ ಇರೆಗ್ ಎಂಚ ಬೇರೆ ಎಂಚ ಬರ್ಪುಂಡ ಇದು ಬಾಕಿ ದಿನ ಬೇರೆ ಸಂತೆಲಿ ಪೋಪರ ಗುರುವಾರ ಒಂಜಿಡೆಗೆ ಶನಿವಾರ ಒಗ್ಗಾಗಿ ಪುಂಜಾಲಗಟ್ಟೆ ವಾರ ಗೊಂಜಿ ಗುರುವಾರ ಒಂಜಿಡೆಗೆ ಜನಕ್ಕಲು ಇರೇನೇ ನಾಡೊಂದು ಬರ್ಪೇರ ವಿಶೇಷವಾದ ಡಿಸ್ಕೌಂಟ್ ಸೇಲ್ ಉಂಟು ಮಾಮೂಲ್ ದಕ್ಕಲು ಏಪಲ್ ಬರ್ಪೇರಿ ಇರೇನೇ ವಾರದಾನಿ ಇರೇಗ ಸಂತೆಗೆ ಬರ್ಪೇರಿ ಜನಕ್ಕೆ. ಇರ್ನ ಅಭಿಪ್ರಾಯ ಎಂಚ ಸಂತೆ ಸಂತೆ ಮಲ್ತನಾವು ಇಂಪ್ರೂವ್ ಮಲ್ತನಾವು ಜಾಗ ಇಜ್ಜಿ ಜಾಗ ಇತ್ತು ನೆಡ್ ಸಂತೆ ನೆಡ್ದಲ್ಲಿ ತೊಂದರೆ ಉಂಟು ನಿಕ್ಲೆದಲ್ಲ ಪ್ರಾಬ್ಲಮ್ ಹಾಕೊಂಡ ದಾಲ ನಮ್ಮೊಂದಿಗೆ ಈಗ ಇಲ್ಲಿ ಸ್ಥಳೀಯರಾದಂಥ ಆಟೋ ರಿಕ್ಷಾ ಡ್ರೈವರ್ ಶ್ರೀಯುತ ಶಂಕರ್ ಅವರಿದ್ದಾರೆ. ಅವರ ಅಭಿಪ್ರಾಯ ಕೇಳುವ. ಶಂಕರಣ್ಣ, ನೀವು ತುಂಬಾ ವರ್ಷದಿಂದ ಇಲ್ಲಿದ್ದೀರಿ. ಇಲ್ಲಿ ವಾರದ ಸಂತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಾರದ ಸಂತೆ ಬಗ್ಗೆ ಇಲ್ಲಿ ಅಂದ್ರೆ ಎಲ್ಲ ಖಾಸಗಿ ಜಾಗದವರೇ ಇರುವುದು, ಸರ್ಕಾರಿ ಜಾಗ ಅಂತೇಳಿ ಯಾವುದಿಲ್ಲ. ಅದಿದ್ರೆ ನಡೀಬಹುದು, ಚೆನ್ನಾಗಿ ನಡೀಬಹುದು ಸಂತೆ. ಸಂತೆಯಿಂದ ಜನಗಳಿಗೆ ಪ್ರಯೋಜನ ಬರ್ತದೆ. ಅದಕ್ಕಂತ ಹೇಳಿ ಜನ ಬರುವರು ಇರ್ತಾರೆ. ಮತ್ತೆ ನಾವು ಸಣ್ಣ ಇತ್ತು ಸಂತೆ ಎಲ್ಲ ಈಗ ಕಡಿಮೆ ಆಗಿದೆ ಜನ ಇದೆಲ್ಲ ಫ್ಯಾನ್ಸಿ ಎಲ್ಲ ಆಗಿದೆ ಅಲ್ಲ ಈಗ ಸ್ವಲ್ಪ ಇದಾಗಿದೆ. ಅದು ಸಂತೆ ಅಂದ್ರೆ ಕ್ರೇಜ್ ಹೋಗ್ಲಿಲ್ಲ. ಇವರಿಬ್ರು ಬರ್ತಾರೆ, ಇಲ್ಲಿಬ್ರು ಬ್ಯಾಂಕಿನ ಹತ್ರ. ಸರಿಯಾದ ಜಾಗ ಇದ್ರೆ ನಡೀಬಹುದು. ನೀವು ಸಂತೆಯಲ್ಲಿ ವ್ಯಾಪಾರ ಮಾಡ್ತೀರಾ? ಮಾಡ್ತೇವೆ ನಾವೆಲ್ಲ. ಸಂತೆ ವ್ಯವಸ್ಥೆ ಆದ್ರೆ ಎಲ್ಲ ಒಳ್ಳೇದು. ಇಲ್ಲಿ ವಾಮದೂದಲ್ಲಿ ಸಂತೆ ಅಂದ್ರೆ ಎಲ್ಲರಿಗೂ ಬೇಕು. ಪಾಪದವರೆಲ್ಲ ಇಲ್ಲಿ ಮತ್ತು ಹಾಸ್ಟೆಲ್ ಎಲ್ಲ ಇರುವುದರಿಂದ 300-500 ಹುಡುಗಿಯರು ಇದ್ದಾರೆ. ಅವರಿಗೆಲ್ಲ ಎಲ್ಲ ಅಂಗಡಿಯಲ್ಲಿ ಹೋಗಿ ತಗೊಳ್ಳಿಕ್ಕೆ ಅಂತ ಆಗುದಿಲ್ಲ. ಪಾಪದವರ ಮಟ್ಟಿಗೆ ಒಂದು ಇದ್ರೆ ಒಳ್ಳೇದು ವ್ಯವಸ್ಥೆ ಆದ್ರೆ. ಅಂದ್ರೆ ಸಂತೆಯಲ್ಲಿ ಕಡಿಮೆಯಾಗಿ ಸಿಗ್ತದೆ? ಕಡಿಮೆ ಅಂತಂದ್ರೆ ಆದ್ರೆ ಎಲ್ಲ ಬೇಕಾದಾಯಕ ಒಂದು ತಗೊಳ್ಬಹುದು. ಅಂದ್ರೆ ಮಾಲಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಅವಕಾಶ ಇರ್ತದೆ. ನೀವು ವ್ಯಾಪಾರ ಮಾಡ್ತೀರಾ? ನಾವು ಮಾಡ್ತೇವೆ. ಈಗ ನಮ್ಮೊಂದಿಗೆ ಇಲ್ಲಿಯವರೇ ಆದಂತಹ ಸ್ಥಳೀಯರಾದ ಶ್ರೀಯುತ ಸುಧಾಕರ್ ಅವರಿದ್ದಾರೆ. ಅವರ ಧವಳ ಸ್ಟುಡಿಯೋ ಇದೆ. ಅವರು ಪ್ರತಿ ವಾರವೂ ಇಲ್ಲಿ ಸಂತೆಯನ್ನು ಗಮನಿಸ್ತಿರ್ತಾರೆ. ಅವರ ಅಭಿಪ್ರಾಯ ಕೇಳುವ. ಅವರಿಗೆ ಒಳ್ಳೆ ವ್ಯಾಪಾರ ಎಲ್ಲ ಬರ್ತದೆ. ಆದ್ರೂ ಸರಿಯಾದ ಜಾಗ ಇಲ್ಲದೆ ಯಾರ್ಯಾರ ಅಂಗಡಿಯ ಬದಿಯಲ್ಲಿ ಅದನ್ನು ಅವಲಂಬಿಸಿ ಎಲ್ಲರಿಗೂ ಹೊಂದಿಕೊಂಡು ವ್ಯಾಪಾರ ಮಾಡುವಂತ ಸ್ಥಿತಿಯಲ್ಲಿ ಅವರಿದ್ದಾರೆ. ರೀಸೆಂಟ್ ಆಗಿ ಇಲ್ಲಿ ಏನಂದ್ರೆ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳೋ ಒಂದು ಅಭಿಪ್ರಾಯ. ಇದಕ್ಕೆ ಗ್ರಾಮ ಪಂಚಾಯತ್ ಸ್ಥಳೀಯ ಯಾವುದ ಇದರಲ್ಲಿ ಸರ್ಕಾರಿ ಜಾಗ ಇದ್ರೆ ಸಂತೆಗಟ್ಟೆ ಮಾಡಿದ್ರೆ ಒಳ್ಳೆಯ ಅನುಕೂಲ ಉಂಟು. ಅದೇ ಅವರು ಹೇಳಿದಾಗೆ ಎಲ್ಲ ತುಂಬಾ ವಿದ್ಯಾರ್ಥಿಗಳಿದ್ದಾರೆ. ಅಂಗಡಿಯಲ್ಲಿ ದುಬಾರಿ ವೆಚ್ಚಕ್ಕಿಂತ ಇವರು ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಅದೆಲ್ಲ ಪ್ರಯೋಜನ ಬರ್ಬೋದು. ಅದಕ್ಕೆ ಸ್ಥಳೀಯ
ಆಡಳಿತವರು ಏನಾದ್ರು ಉಪಕಾರ ಮಾಡಿದ್ರೆ ಅವರಿಗೂ ಉಪಕಾರ, ಎಲ್ಲರಿಗೂ ಒಂದು ಉಪಕಾರ ಆಗ್ತದೆ. ಇಕ್ಬಾಲ್ರವ್ರೆ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಸಂತೆ ನಡೆಸ್ತಾ ಇದ್ದೀರಿ? ನಾನು 15 ವರ್ಷದಿಂದ ಬರ್ತಾ ಇದ್ದೇನೆ. ಪ್ರತಿ ವಾರ ಗುರುವಾರ ಇಲ್ಲಿ ಬರ್ತಾರೆ. ಬಾಕಿ ದಿನ ಬಾಕಿ ವೇಣೂರು ಈಗೆಲ್ಲ ಸಂತೆ ಬೇರೆ ಕಡೆ ಹೋಗ್ತೀರಿ. ವೇಣೂರು ಬೆಳ್ತಂಗಡಿ. ನಿಮ್ಗೆ ವಿಶೇಷವಾಗಿ ಇಲ್ಲಿ ನಿಮ್ಗೆ ಗ್ರಾಹಕರು ಇರ್ತಾರಾ? ಇರ್ತಾರಲ್ಲ, ನಿಮ್ಮ ಮೀನಿಗೋಸ್ಕರ ಬರ್ತಾರೆ? ಎಲ್ಲ ಮೀನಿಗೋಸ್ಕರ ಬರ್ತಾರೆ. ಇಲ್ಲಿ ಸ್ಥಳ ಇಲ್ಲ, ಇಲ್ಲಿ ಸಮಸ್ಯೆ ಆಗ್ತದೆ ಅಂತ ಹೇಳಿ ಕೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಸ್ಥಳ ಮಾರ್ಕೆಟ್ ಅಂತೆಲ್ಲ ಏನಿಲ್ಲ, ನಾವು ಮರದಲ್ಲಿ ಬೇರೆಯವರ ಜಾಗದಲ್ಲಿ ಕೂತುದು. ಮತ್ತೆ ಬೇರೆ ವ್ಯವಸ್ಥೆ ಸರ್ಕಾರ ಏನೋ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು. ಸಂತೆ ಮಾರ್ಕೆಟ್ ಮಾಡಿದ್ರೆ ಒಳ್ಳೇದು. ಬೇರೆ ಕಡೆಯಲ್ಲಿ ಹೇಗೆ? ಬೇರೆ ಕಡೆ ಎಲ್ಲ ಮಾರ್ಕೆಟ್ ಎಲ್ಲ ಉಂಟು, APMC ಮಾರ್ಕೆಟ್ ಎಲ್ಲ ಉಂಟು. ಇಲ್ಲಿ ಮಾತ್ರ ವ್ಯವಸ್ಥೆ ಏನಿಲ್ಲ. ಆದ್ರೂ ಎಷ್ಟು ಹೊತ್ತಿನವರೆಗೆ ಮಾಡ್ತೀರಿ ಸಂಜೆ? ಒಂದು 6 ಗಂಟೆವರೆಗೆ ಇರ್ತೇನೆ. ಒಳ್ಳೆ ವ್ಯಾಪಾರ ಬರ್ತದೆ? ಸಾಧಾರಣ ಬರ್ತೇನೆ. ನಿಮ್ಮ ಖರ್ಚು ಅಲ್ಲಿಂದಲ್ಲಿ ಒಂದು ಸ್ವಲ್ಪ ವ್ಯಾಪಾರ ಉಂಟು, ತೊಂದರೆ ಇಲ್ಲ. ಸ್ಥಳ ಅಂದ್ರೆ ಇನ್ನೊಬ್ಬರ ಸ್ಥಳದಲ್ಲಿ ನಾವು ಸ್ವಲ್ಪ ಕೂತ್ಕೊಳ್ಳೋದು, ಕಿರಿಕಿರಿ ಏನಿಲ್ಲ. ನಿಮ್ಗೆ ಇದಕ್ಕೆ ಇಲ್ಲಿ ಬೇರೆ ಅಂಗಡಿಗಳಲ್ಲಿ ವ್ಯಾಪಾರ ಬರ್ತದ? ಸ್ವಲ್ಪ ಜಾಸ್ತಿ ಬರ್ತದೆ ಅಂತ ನಮ್ದೊಂದು ಅಭಿಪ್ರಾಯ. ಜಾಸ್ತಿ ಇದ್ರೆ ಸ್ವಲ್ಪ ಒಳ್ಳೇದಲ್ಲ. ಇದಕ್ಕೆ ಮಾರ್ಕೆಟ್ ಸ್ವಲ್ಪ ಇದಾಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಹಾಗೆ ನಿಮ್ಗೆ ಒಳ್ಳೆ ಕರೆಕ್ಟ್ ಆಗಿ ಜಾಗ ಸಿಕ್ಕಿದ್ರೆ ಒಳ್ಳೇದು. ಜಾಗ ಸಿಕ್ಕಿದ್ರೆ ಒಳ್ಳೆ. ಮೊಹಮ್ಮದ್ ವಧುವಿನ ಅತ್ಯುತ್ತಮ ಹೋಟೆಲ್ಗಳಲ್ಲಿ ಒಂದಾದಂತಹ ಪ್ರಭಾಕರ್ ಜೈನ್ ರವರು ನಮ್ಮೊಂದಿಗಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದಾರೆ. ಅವರು ಈ ಸಂತೆ ಮಾರ್ಕೆಟ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದಿದ್ದಾರೆ. ಅವ್ರ ಹತ್ರ ಈಗ ಮಾತಾಡುವ. ಸರಿ, ದುಂಬು ಮೊತ್ತ ಖಾಲಿ ಜಾಗ ಇತ್ತು, ಪ್ರೈವೇಟ್ ತಗೊಂಡ ಜಾಗ ಇಟ್ಟು ಪೂರ ಸಂತೆಲು ಪೂರ ಅವನಿತ್ತು. ಇತ್ತು ಆ ಜಾಗ ಇಟ್ಟು ಪೂರ ಕಟ್ಪಣ್ಣಲು ಪೂರ ಆತು. ಆಯ್ನ ಸಂತೆಗೆ ಜಾಗ ಇಜ್ಜಿ ಅಂದ್ರೆ ಜನಕುಲೆ ಮೂಲ ಅವಶ್ಯಕತೆ ಉಂಟು. ಸಂತೆ ದಯವಂಡ ಜನಕುಲೆ ಕಮ್ಮಿ ಕ್ರಯಡು ಚಿಕ್ಕೊಂಡು ಸಂತೆ ಹೊಲ್ತಾಣ ಕನಸು ಗಟ್ಟದಾಕಲು ಮತ್ತೆ ಬರ್ತ ಕಮ್ಮಿ ಕ್ರಯಡು ಮಾರ್ಬೇರು ಅಂಚಾಯ್ತು ಅವಶ್ಯಕತೆ ಉಂಟು. ಅಂಡ ಮೂಲ ಈಗ ಬೋಡಾಯಿನ ಅನುಕೂಲ ಇತ್ತು. ಊರದ ತರಕಾರಿ ತುಂಬ ಊರದ ತರಕಾರಿ ಕಾಣ್ತದೆ. ಈ ಕೊರಂಬು ಅವು ಒಂದು ಪೂರ ಮಲ್ಪ ಮಾರುವಂತೇಳಿ ಆತ ಮಲ್ಪ ಫೇಮಸ್ ಆದಿತ್ತು. ವಾಮದ ಸಂತೆ ಬಣ್ಣ ಮಲ್ಲ ಫೇಮಸ್ ಅವು ಆತಿತ್ತು. ಜಂಕುಲ್ಲ ತುಂಬ ಬರುವಂತು. ಜಂಕುಲ ಇನ್ನು ಗಂಟೆ ಕೊಟ್ಟಿದ್ದು ಮತ್ತೆ ಬರುವಂತು ಸಂತೆ. 10 ವರ್ಷ ಇಂಚಿ ಇತ್ತೆ 10-20 ವರ್ಷ ಇಂಚಿ ಕಮ್ಮಿ ಆಗಿ ಬಂಡ ಮುಲ್ಪ ಜಾಗಿಜ್ಜಿ ಅಂಗಡ್ಲು ಪಕ್ಕ ಅಂಗಡ್ಲ ಉಂಟು ನಂಡ ಪನ್ಪೇರು ಎಂಕುಲ್ ಮೂಲ ಅಂಗಡ್ಡು ಬೇರೆ ಮಲ್ಪೇರು ನಿಖಲ್ ದಯ ಮುತ್ತು ಇಡೇ ಬರ್ಪುನೆ ಮಾಡಿದ್ರೆ ಉಲ ಉಂಡು ಸಮಸ್ಯೆಗಳು ಇಲ್ಲ. ಸಂತೆ ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಬರ್ಪೇರು. ಪೇಟೆ ವಾರ ಬರ್ಪ ಜನಕ್ಕೂ ಬರ್ಪೇರು. ಸಂತೆ ಮಾತ್ರ ಕೊಂದು ಬಯ್ಯ